ಬೇಸಿಗೆ ಶಿಬಿರಗಳು ಮಕ್ಕಳಲ್ಲಿ ಸೃಜನಶೀಲತೆ ಮತ್ತು ಕೌಶಲ್ಯತೆ ಸೃಷ್ಟಿಸುವ ಜೊತೆಗೆ ಅವರನ್ನು ಕ್ರಿಯಾಶೀಲಗೊಳಿಸಲು ಸಹಕಾರಿಯಾಗಿವೆ ಎಂದು ಜನಪ್ರಗತಿ ಕನ್ನಡ ವಾಹಿನಿ ಮುಖ್ಯಸ್ಥ ಹಿರಿಯ ಪತ್ರಕರ್ತ ಎನ್ ಕೃಷ್ಣೇಗೌಡ ಹೇಳಿದರು. ಪಾಂಡವಪುರ ತಾಲೂಕಿನ ಚಿನಕುರುಳಿ ಗ್ರಾಮದಲ್ಲಿರುವ ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಕಳೆದ 15 ದಿನಗಳಿಂದ ಆಯೋಜಿಸಲಾಗಿದ್ದ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಕ್ಕಳಿಗೆ ಬಹುಮಾನ ವಿತರಿಸಿ ಅವರನ್ನು ಮಾತನಾಡಿಸಿದರು. ಬೇಸಿಗೆ ಬಂತೆಂದರೆ ಮಕ್ಕಳನ್ನು ಹಿಡಿದಿಟ್ಟುಕೊಳ್ಳುವುದು ಬಲು ಸಾಧ್ಯ. ಕೆರೆಕಟ್ಟೆ ನಾಲೆಗಳಲ್ಲಿ ಈಜಾಡಲು ಹೋಗಿ ಅನಾಹುತ ಮಾಡಿಕೊಳ್ಳುವುದೇ ಹೆಚ್ಚಾಗಿದೆ. ಹೀಗಾಗಿ ಪೋಷಕರು ಇಂತಹ ಬೇಸಿಗೆ ಶಿಬಿರಗಳಲ್ಲಿ ಮಕ್ಕಳನ್ನು ತೊಡಗಿಸಬೇಕು. ಆ ಮೂಲಕ ಅವರಲ್ಲಿರುವ ಪ್ರತಿಭೆಯನ್ನು ಹೊರತರುವ ಕೆಲಸ ಮಾಡಬೇಕು. ಜೊತೆಗೆ ಅನಾಹುತ ಕೈಗೊಳ್ಳದಂತೆ ಅವರ ಬಗ್ಗೆ ಹೆಚ್ಚಿನ ನಿಗಾ ವಹಿಸುವ ಅಗತ್ಯತೆ ಇದೆ ಎಂದರು. ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಜೆ.ಎನ್. ರಾಮಕೃಷ್ಣೇಗೌಡ ಅವರು 10 ರಚನಾತ್ಮಕ ಕಾರ್ಯಕ್ರಮ ಮಾಡುವ ಮೂಲಕ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸಿದ್ದಾರೆ. ಕಳೆದ 15 ದಿನಗಳಿಂದ ನಡೆದ ಬೇಸಿಗೆ ಶಿಬಿರದಲ್ಲಿ ಮಕ್ಕಳು ಕೋಲಾಟ, ನೃತ್ಯ, ಭರತನಾಟ್ಯ, ದೇಶೀಯ ಆಟಗಳು, ಕರಾಟೆ, ಚಿತ್ರಕಲೆ, ಇಂತಹ ಬೇಸಿಗೆ ಶಿಬಿರಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಮಕ್ಕಳು ಬೇಸಿಗೆ ರಜೆಯನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸಿ.ಎಸ್. ಗೋಪಾಲೇಗೌಡ ಮಾತನಾಡಿ, ಇಂತಹ ಬೇಸಿಗೆ ಶಿಬಿರಗಳು ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಹೊರತರಲು ಸೂಕ್ತ ವೇದಿಕೆಯಾಗಿದೆ. ಬಿಜಿಎಸ್ ಸಂಸ್ಥೆ ನಿರಂತರವಾಗಿ ಈ ರೀತಿಯ 10 ಹಲವು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಹೊರತರುವ ಕೆಲಸ ಮಾಡಬೇಕು ಎಂದರು. ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ಸಿ.ಆರ್. ರಮೇಶ್, ಪ್ರಾಂಶುಪಾಲ ಚಿದಂಬರ್, ಪತ್ರಕರ್ತರಾದ ಪ್ರಕಾಶ್ ರಾಜ್ ಗೌಡ, ಚನ್ನಮಾದೇಗೌಡ, ಕುಮಾರಸ್ವಾಮಿ, ಎಸ್. ರವಿಕುಮಾರ್, ಎಸ್. ನಾಗಸುಂದರ್, ಶಿಕ್ಷಕರು, ಪೋಷಕರು ಉಪಸ್ಥಿತರಿದ್ದರು. ಬಳಿಕ ಶಿಬಿರದ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಧ್ರುವನ್ ಕೇರಾಜ್, ಪ್ರೀತಮ್, ಪವನ್, ಯಶವಂತ್, ನಿಶಾ ಎನ್ ಗೌಡ, ಸಾನಿಯಾ, ಚಿನ್ಮಯಿ, ತನುಶ್ರೀ, ಮೋಹಿತ್ ಗೌಡ. ಅವರಿಗೆ ದೇವರು ಸದಾ ಆ ಕಾಲಭೈರವೇಶ್ವರ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರವರಿಗೆ ದಯಪಾಲಿಸಲಿ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಎಲ್ಲರೂ ಸಹಕರಿಸಿದ್ರಿ. ನಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಬೇಸಿಕ್ಲಿ ರಾಮಕೃಷ್ಣೇಗೌಡರು ನಮ್ಮ ಈ ಏನು ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೋ ಅವರು ಶಿಕ್ಷಕ ತಜ್ಞರಾಗಿ ಅತ್ಯುತ್ತಮವಾದ ಕೆಲಸ ಮಾಡೋದ್ರಿಂದ ನಾವು ಯಮಗಿರಿ ಶಾಖೆ ಆಗಿರ್ಬೋದು, ಮತ್ತು ನಾವು ಚಿನ್ಕುಳಿ ಶಾಖೆ ಆಗಿರ್ಬೋದು, ಪಾಂಡವಪುರ ಶಾಖೆ ಆಗಿರ್ಬೋದು, ಎಲ್ಲ ಬರೀ ಒಂದೇ ಆಟೋಪಾಠದಲ್ಲಿ ಒಂದೇ ಇಲ್ಲ, ಪ್ರತಿಯೊಂದರಲ್ಲೂ ಈಗ ನೋಡಿ ಮಕ್ಕಳು ಕೇವಲ ಒಂದು 12 ದಿವಸದಲ್ಲಿ ಅಭ್ಯಾಸ ಮಾಡಬೇಕು. ಯೋಗ, ಜ್ಞಾನ, ಮತ್ತೆ ಕೆಲವು ಯಕ್ಷಗಾನ, ನೃತ್ಯ, ಹಾಡುಗಾರಿಕೆ ಇವೆಲ್ಲ ಕೇವಲ 15 ದಿವಸದಲ್ಲಿ ನಿಜವಾಗ ನಾವು ಊಹಿಸಕ್ಕಾಗಲ್ಲ. ಇವತ್ತು ತಿಂಗಳಾಗಟ್ಟಲೆ ಟೈಮ್ ತಗೊಳ್ಳುವಂಥ ಅವಕಾಶ ಇದೆ. ಪ್ರತಿಯೊಂದು ಮಕ್ಕಳಲ್ಲೂ ಕೂಡ ಅವ್ರದ್ದೇ ಆದಂಥ ರೀತಿ ನೀತಿಗಳಲ್ಲಿ ಎಲ್ಲ ಒಂದು ಅಡಕವಾಗಿ ಅದು ಆಳದಲ್ಲಿ ಇರ್ತದೆ. ಅದನ್ನ ಬೇಗ ತರಲಿಕ್ಕೆ ಇಂಥ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಈ ಒಂದು ಮಕ್ಕಳ ಪ್ರತಿಭೆ ಮಾಡಲಿಕ್ಕೆ ಗುರುತಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನದು ಭಾವಿಸ್ತಾ, ಇದು ನಿಜವಾಗಲೂ ನಿರಂತರವಾಗಿ ಈ ಕಾರ್ಯಕ್ರಮ ಈ ರೀತಿ ನಡೀಲಿ. ಇನ್ನು ಅವರು ಕುದುರೆ ವೇಗದಲ್ಲಿ ಓಡ್ತಾ ಇರ್ತಾರೆ. ಆ ಕಡೆ ಈ ಕಡೆಗೆ, ಈ ಕಡೆ ಆ ಕಡೆಗೆ ಜಂಪ್ ಮಾಡುವಂತ ಅವಕಾಶ ಸಾಕಷ್ಟು ನೋಡಿದ್ದೇವೆ. ಉದಾಹರಣೆಗೆ ಮೊನ್ನೆ ಗಟ್ಟಡಿಯಲ್ಲಿ ಒಂದು ಹುಡುಗ ನಾಲೆ ಬಿದ್ದು ಸಾವನ್ನಪ್ಪನ್ನ ನೋಡಬಹುದಾಗಿದೆ. ಹಾಗಾಗಿ ಪೋಷಕರು ಮಕ್ಕಳ ಬಗ್ಗೆ ಹೆಚ್ಚು ನಿಗಾ ವಹಿಸಬೇಕು. ಅವ್ರನ್ನ ಹೊರಗಡೆ ಬಿಡಬಾರ್ದು, ಅಂದ್ರೆ ಆಟೋಡಕ್ಕೆ ಬಿಡಬೇಕು. ಈಗ ಬೇರೆ ತರ ಈ ನಾಲೆ ಕಟ್ಟೆಗಳಿಗೆ ಬಿಟ್ಟರೆ ಅನಾಹುತವಾಗುವ ಸಾಧ್ಯತೆಗಳಿರ್ತದೆ.
ಬೇಸಿಗೆ ಶಿಬಿರ ಮೂಲಕ ಮಕ್ಕಳಲ್ಲಿ ಸೃಜನಶೀಲತೆ ಹೆಚ್ಚಾಗುತ್ತೆ, ಜೊತೆಗೆ ಅವ್ರ ಕ್ರಿಯಾಶೀಲತೆ ಕೂಡ ಹೆಚ್ಚಾಗಲು ಬೇಸಿಗೆ ಶಿಬಿರಗಳು ಸಹಕಾರಿಯಾಗಲಿದೆ. ಈ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ರಾಮಕೃಷ್ಣಗೌಡರವರು ಮಕ್ಕಳ ಸಂತೆ, ವಿಜ್ಞಾನ ವಾರ್ತಾ ಸೇರಿದಂತೆ 16 ರಚನಾತ್ಮಕ ಕಾರ್ಯಕ್ರಮಗಳ ಮೂಲಕ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಅಪಾರ ಶ್ರಮಿಸುತ್ತಿದ್ದಾರೆ. ಇದೇ ರೀತಿ ಮುಂದುವರಿಯಲಿ ಅಂತ ಹೇಳಿ ಕೇಳ್ಕೊಂಡೆ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು.